ಇನ್ನೊಂದೇನು ಹೇಳಬೇಕು ಅಂದರೆ ನಮ್ಮಮ್ಮನ ಬಗ್ಗೆ, ನನ್ನ ತಮ್ಮ ತುಂಬ ಹಠ ಮಾಡ್ತಾಯಿದ್ದ. ಹಲಸಿನ ಮರದಲ್ಲಿರೋ ಹಲಸಿನ ಹಣ್ಣು ಬೇಕು, ತುಂಬ ಕಿಟ್ಲೆ. ಆಗ ನಮ್ಮಮ್ಮ ಧೈರ್ಯ ಕೆಡದೆ ಹಲಸಿನ ಮರ ಹತ್ತಿ ಹಲಸಿನ ಹಣ್ಣನ್ನ ತೆಕ್ಕೊಟ್ಟಿದ್ದನ್ನು ನಾನು ನೋಡಿದ್ದೀನಿ. ಸೊ ಅದೇ ಧೈರ್ಯ ನನಗೆ ಬೇರೆಯವ್ರ ಜೊತೆ ಮಾತಾಡಬೇಡಿ, ನಾವು ತಪ್ಪಿಲ್ಲ ಅಂದಾಗ ನಾವು ಧೈರ್ಯವನ್ನು ಯಾವತ್ತೂ ಕಳ್ಕೊಬಾರ್ದು. ಅದನ್ನು ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಹಾಗಂತ ಎದುರು ನಿಂತು ಇದು ಮಾಡಬೇಕು ಅಂತಿಲ್ಲ, ನಮ್ಮ ಪಾಡಿಗೆ ನಾವಿರಬೇಕು. ನಮ್ಮಮ್ಮನ ನೆನಪಾಗುತ್ತೆ. ಸೊ ಅವರು ಇದ್ದಿದ್ದು 8 ವರ್ಷ ಆದರು ನನ್ನ ಜೊತೆ. ಆದರೆ ಅವರು ಆ ನಡೆ, ಅವ್ರು ಮಾತಾಡ್ತಾ ಇದ್ದ ರೀತಿ, ಅವ್ರು ನಮಗೆ ಹೇಳ್ಕೊಟ್ಟಿದ್ದು, ಆಗ ಒಂದು ಥಾಟ್ ಹೇಳಿದರು, ₹1 ಕೆಳಗಡೆ ಬಿದ್ದಿದ್ರು ಅದನ್ನ ನೀನು ತಗೋಬಾರ್ದು, ಅದು ಬೇರೆಯವ್ರಿಗೆ ಸೇರಿದ್ದು, ಆಯಿತಾ? ಅದನ್ನು ನಾನು ಅವಾಗಿಂದನೇ ಪಾಲಿಸ್ತಿದ್ದೀನಿ. ಬೇರೆಯವ್ರದ್ದನ್ನು ನಾನು ಯಾವತ್ತೂ ತೊಗೊಳಕ್ಕೆ ಇಷ್ಟಪಡಲ್ಲ. ನಿಮ್ಮ ಮಕ್ಕಳಿಗೆ ನೀವು ಸಣ್ಣದರಲ್ಲಿ 10-15 ವರ್ಷದಲ್ಲಿ ಏನು ಹೇಳಿಕೊಡ್ತೀರಾ ಅದು ಅವ್ರಿಗೆ ತುಂಬ ಪ್ರಯೋಜನಕಾರಿಯಾಗಿರುತ್ತೆ. ನೀವು ಅಮ್ಮ ಹೇಗೆ ನಡ್ಕೊಳ್ತಾ ಇರ್ತಾರೆ ಅದನ್ನು ಮಗಳು ಫಾಲೋ ಮಾಡ್ತಾ ಇರ್ತಾರೆ. ಅಪ್ಪ ಹೇಗೆ ಈಗ ಅಪ್ಪ ಮನೆಯಲ್ಲಿ ಸಹಾಯ ಮಾಡ್ತಾಯಿದ್ರೆ ಮಗನೂ ಆ ಸಹಾಯ ಮಾಡ್ತಾನೆ. ಅಮ್ಮ ಮನೆಯಲ್ಲಿ ಚೆನ್ನಾಗಿ ಇರೋದನ್ನು ಕಲ್ತ್ಕೊಂಡ್ರೆ ಮಗಳು ಅದನ್ನು ಫಾಲೋ ಮಾಡೋದನ್ನು ಕಲ್ತ್ಕೊಳ್ತಾರೆ. ಆದರೆ ಮನೇ ಮೊದಲ ಪಾಠಶಾಲೆ ಅನ್ನೋ ಥರ ನಮ್ಮ ಮನೆಯೇ ನಮ್ಮ ಮಕ್ಕಳಿಗೆ ಮೊದಲನೇ ಪಾಠಶಾಲೆ. ಸೊ ಅದನ್ನು ನಾವು ಎಚ್ಚರಿಕೆಯಿಂದ ನಿಭಾಯಿಸೋದನ್ನು ಕಲ್ತ್ಕೊಳ್ಳುವ, ಮಕ್ಕಳನ್ನು ಚೆನ್ನಾಗಿ ಬೆಳೆಸುವ, ಒಳ್ಳೆಯವರಾಗಿ ಬೆಳೆಸುವ.